ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಓಕೆ, ಭಾಳ ಚೆನ್ನಾಗಿ ಗುಡ್ ಆಫ್ಟರ್ನೂನ್ ಹೇಳ್ತೀರಿ. ಯುವರಾಜ್, ಆಮೇಲೆ ಮಾತಾಡ್ತೀನಪ್ಪ ಅದ್ರ ಬಗ್ಗೆ ನಿನ್ನ ಜೊತೆಗೆ ಸವಿಸ್ತರವಾಗಿ ಮಾತಾಡೋಣ, ಆಯಿತಾ? ಎನಿವೇಸ್, ಸಂಖ್ಯೆಗಳ ಕಿರು ಪರೀಕ್ಷೆ ಒಂದರ ವಿವರಣೆಯನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ನಿಮ್ಮೆಲ್ಲರ ಕಿರು ಪರೀಕ್ಷೆ ಆಗಿದೆ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ಕಿರು ಪರೀಕ್ಷೆ ಮೊದಲು ಹಾಜರಾಗಿ ನಂತರ ವಿವರಣೆ ನೋಡೋದ್ರಿಂದ ಹೆಚ್ಚಿನ ಲಾಭ ನೀವು ಪಡಿಬೋದು. ಬನ್ನಿ ಮೊದಲ ವಿವರಣೆ ನೋಡೋಣ. ಅದಕ್ಕೂ ಮುನ್ನ ಪರೀಕ್ಷೆ ಹೇಗಿತ್ತು? ಸುಲಭ ಇತ್ತಾ? ಯಾಕೆ ಅಷ್ಟು ಉದ್ದಕ್ಕೆ ಹೇಳ್ತೀರಾ ಸಾರ್? ಓ ಹೋ 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 ಹೋ, ಚೆನ್ನಾಗಿದೆ ಚೆನ್ನಾಗಿದೆ. ನಾನು ಪ್ರಶ್ನೆ ಕೇಳೋದೇ ತಪ್ಪಾಗ್ಬಿಡ್ತು. ಮೊದಲ 6 ಪೂರ್ಣ ಸಂಖ್ಯೆಗಳ ಮೊತ್ತ. ಮಕ್ಕಳೇ, ಪೂರ್ಣ ಸಂಖ್ಯೆಗಳು ನೆನಪಿದಾವ? 1 2 3 4. 0ಇಂದ ಶುರು ಆಗ್ತದಲ್ವಾ? 0 1 2 3 4 5 6. ಇವೇ ತಾನೇ ಮೊದಲ 5 ಎಷ್ಟು? ಮೊದಲ 6 ಪೂರ್ಣ ಸಂಖ್ಯೆಗಳು. 0ನೂ ಸಹ ಸೇರಿಸಿ ನೋಡಬೇಕಾಗುತ್ತೆ ಅಲ್ವಾ ಮಕ್ಕಳೇ? 0ನೂ ಸಹ ಸೇರಿಸಿ ನೋಡಬೇಕಾಗ್ತದೆ. ಅನ್ವಿತಾ ಬಿರಾದರ್, ನಾವು ಕೂಡಿಸ್ತಾ ಹೋಗೋಣ. 0 + 1 1 + 2 3 + 3 6 + 4 10 + 5. ಥ್ಯಾಂಕ್ ಯು. ಆಪ್ಷನ್ ಫ್ಯಾಂಟಾಸ್ಟಿಕ್. ಭಾಳ ಸುಲಭ ಆಯಿತು ಪ್ರಶ್ನೆ. ಬಟ್ ಯಾರಿಗೆ ತಪ್ಪಾಗಿರುತ್ತೆ ಅಂದರೆ, ಯಾರು 1ರಿಂದ ತಾಂಡಿರ್ತಾರೆ ಅವ್ರಿಗೆ ತಪ್ಪಾಗಿರುತ್ತೆ ಉತ್ತರ. ಕೆಲವ್ರು ಏನು ಮಾಡಿಬಿಡ್ತಾರೆ, 1 2 3 4 5 6 ಇದನ್ನು ಕೂಡಿಸ್ಬಿಡ್ತಾರೆ. ಎಷ್ಟು ಬರುತ್ತೆ ಉತ್ತರ ಇದಕ್ಕೆ? 10 18 + 3 21 ಅಂತ ಬಂದ್ಬಿಡುತ್ತೆ ಅವ್ರಿಗೆ ಉತ್ತರ. ಆಪ್ಷನ್ ಸಿ ಯಲ್ಲಿದೆ. ಪೂರ್ಣ ಸಂಖ್ಯೆಗಳಿಗೂ ಸ್ವಾಭಾವಿಕ ಸಂಖ್ಯೆಗಳಿಗೂ ವ್ಯತ್ಯಾಸ ಇದೆ ಮಕ್ಕಳೇ. ಆ ವ್ಯತ್ಯಾಸ ಗೊತ್ತಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ ಇಲ್ಲಿ. 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಭಗವಂತ, 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ಭಗವಂತ, 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 5 ಸರಿ 9 ಬರೆಯಪ್ಪ. ಟಟ 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 99,999. ಓಕೆ, ಡನ್. ಮತ್ತು 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದರೆ ನೀವು 5 ಸರಿ 0 ಬರೆದ್ಬಿಡೋಣ. ಆದರೆ ಮೊದಲು 0 ಬರೋಕ್ಕಾಗಲ್ಲ, 1 ಬರಲೇಬೇಕು. ಇವುಗಳ ನಡುವಿನ ವ್ಯತ್ಯಾಸ ಏನಾಗುತ್ತೆ ಮಕ್ಕಳೇ? 89,999. ರೈಟ್? ಆಪ್ಷನ್ ಯಾರೊಬ್ರು ಎ ಅಂದರು. ಚಂದನ್, ಎ ಹೇಗ್ರಿ ಬರ್ತದೆ? ಎ ಬರಲ್ಲ ಕಣ್ರಿ, ಉಲ್ಟಾ ಮಾಡಿಬಿಟ್ಟಿದ್ದೀರಿ. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 4 ಸರಿ 9. 1 2 3 ಸಾಕು. 4 ಸರಿ 9 ಬರೆದು ಬಿಡ್ರಿ ಅಷ್ಟೇ. ಇದೇ ತಾನೇ ಆಪ್ಷನ್ ಬಿ. ಕಾಮನ್, ಈಗ ಓದೋಕ್ಕೆ ಬರ್ತದಲ್ಲ, ತೊಂದರೆ ಇಲ್ಲ. ಕಷ್ಟ ಇದೆ ಓದೋದು. ದುಡ್ಡಿನ ವ್ಯವಹಾರ ಇದ್ದಾಗ ಕಾಮ ಹಾಕಿದ್ರೆ ಒಳ್ಳೆಯದು, ಗೊತ್ತಾಗ್ತದೆ. ಕೆಳಗಿನವುಗಳಲ್ಲಿ ಯಾವುದು 3ರ ಬಾಧ್ಯತೆಯನ್ನು ಹೊಂದಿಲ್ಲ? ಯಾವುದು ಹೊಂದಿಲ್ಲ? ಭಾಳಷ್ಟು ಜನ ಏನು ಮಾಡಿಬಿಡ್ತಾರೆ, ಯಾವುದು ಹೊಂದಿರುತ್ತೋ ಅದಕ್ಕೆ ಹಾಕ್ಬಿಡ್ತಾರೆ ಜಲ್ದಿ. ಒಂದೊಂದೇ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲ ಸಂಖ್ಯೆ ಏನಿದೆ? 3102. ಕರೆಕ್ಟಾ? ಆಪ್ಷನ್ ಎ. ಇದರ ಬಾಧ್ಯತೆ ಹೊಂದಿದೆಯಿಲ್ಲ ಅಂತ ಹೇಗೆ ನೋಡೋದು? 3ರ ಬಾಧ್ಯತೆ ನಿಯಮ ಏನಿತ್ತು? ವೆರಿ ಗುಡ್. 3 + 1 + 0 + 2 ಏನು ಬರ್ತದೆ? ಇದು 6. 6 3ರ ಬಾಧ್ಯತೆನ ಹೊಂದಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ವೆರಿ ಗುಡ್. ಯಾವುದು ಹೊಂದಿಲ್ಲ? ಪ್ರತೀಕ್ 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 4ರ ಮತ್ತೆ 3ರ ಬಾಧ್ಯತೆ ನಿಯಮನ 2ರ ಮೇಲೂ ಸಹ ಚೆಕ್ ಮಾಡೋಣ. 4 + 5 + 2 + 6 ಏನು ಬರ್ತದೆ ಮಕ್ಕಳೇ? 9 + 8. ಅರೆ 9 + 8 17. 17 3ರ ಬಾಧ್ಯತೆಯನ್ನು ಹೊಂದಿದೆಯಾ? 3ರ ಬಾಧ್ಯತೆಯನ್ನು ಹೊಂದಿಲ್ಲ. ನಮಗೆ ಬೇಕಾದ ಸಂಖ್ಯೆ ಯಾವುದು? ಆಪ್ಷನ್ ಬಿ. ನಮಗೆ ಬೇಕಾದ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಕೃತಾರ್ಥ? ಚಲೋ ಜಿ. 2 ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಗಳ ಗುಣಲಬ್ಧ. 2 ಅಂಕಿಯ ಚಿಕ್ಕ ಸಂಖ್ಯೆ ಅಂದರೆ 0 ರೈಟ್? ಅಲ್ಲ, ಸಾರಿ, ಮೊದಲು 0 ಬರೋಕ್ಕಿಲ್ಲ, 1 ಬರಬೇಕು. 2 ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 3 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? 3 ಸರಿ 9. 3 ಸರಿ 9. ಇವುಗಳ ಗುಣಲಬ್ಧ ಅಂದ್ರೇನು? 9,990 ಅಷ್ಟೇ. ಅದಕ್ಕೊಂದು 0 ಸೇರಿಸಬೇಕು. ಕರೆಕ್ಟ್. ಆಪ್ಷನ್ ಡಿ. ಥ್ಯಾಂಕ್ ಯು ಸದ್ವಿನ್, ಥ್ಯಾಂಕ್ ಯು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಂದ್ರು, ಮುಂದಿನ ಪ್ರಶ್ನೆಗೆ ಬರೋಣ. ಏನಂತ ಇದೆ? 0 4 3 7 ಮತ್ತು 5 ಅಂಕಿಗಳನ್ನು ಬಳಸಿಕೊಂಡು ಅಂಕೆಗಳನ್ನು ಪುನರಾವರ್ತಿಸದೆ ಅಂದರೆ ಏನು?
ನಿಮಿಷ ಯಾರು ಹೇಳ್ಬೇಡಿ. ಸುಭಾಷ್, ಪುನರಾವರ್ತನೆ ಮಾಡದೆ ಅಂದರೆ ಅರ್ಥ ಏನು? ಕರೆಕ್ಟ್. ಇನ್ನೊಂದು ಸರಿ ಬಳಸದೆ ಕರೆಕ್ಟ್ ಹೇಳಿದಪ್ಪ. ಇನ್ನೊಂದು ಸರಿ ಬಳಸೋಂಗಿಲ್ಲ, ಒಂದೇ ಸರಿ ಬಳಸ್ಬೇಕು ಅದನ್ನು, ಇನ್ನೊಂದು ಸರಿ ಬಳಸೋ ಹಾಗಿಲ್ಲ. ಕರೆಕ್ಟ್, ವೆರಿ ಗುಡ್, ಥ್ಯಾಂಕ್ ಯು ಸುಭಾಷ್. ಸೊ ಈ ಅಂಕೆಗಳನ್ನು ಪುನರಾವರ್ತನೆ ಮಾಡದೆ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ರಚಿಸ್ಬೇಕಂತ ನಾವು. 0, 4, 3, 7, 5. ನೋಡಿರಿ, ದೊಡ್ಡ ಸಂಖ್ಯೆನ ರಚನೆ ಮಾಡಬೇಕಾದ್ರೆ ಯಾವ ಪದ್ಧತಿಯಲ್ಲಿ ಬರಿತೀವಿ? ದೊಡ್ಡದ್ರಿಂದ ಚಿಕ್ಕದು, ಈ ಕ್ರಮದಲ್ಲಿ ಬರಿತೀವಿ, ಇಳಿಕೆ ಕ್ರಮದಲ್ಲಿ. ನೆನಪಿದೆ ಹಾಂ ಅಲ್ವಾ? ಸೊ ದೊಡ್ಡದು ಯಾವುದಿದೆ ಇಲ್ಲಿ? 5 ಅಂಕೆ ಸಂಖ್ಯೆ 2, 3, 4, 5. ಮೊದಲು 7 ಬರಬೇಕು, ನಂತರ 5, 4, 3, 0. 5 ಅಂಕೆಯ ಅತಿ ದೊಡ್ಡ ಸಂಖ್ಯೆ ಆಯ್ತಿದು. ಎಸ್ ಆರ್ ನೋ? 5 ಅಂಕೆ ಅತಿ ದೊಡ್ಡ ಸಂಖ್ಯೆ. ಮತ್ತು ಅದರಲ್ಲಿ ಬೆಸ ಸಂಖ್ಯೆ, ಸರಿ ಸಂಖ್ಯೆ ಏನಾದರೂ ಕೊಟ್ಟಿದ್ದಾರಾ? ಹಲೋ ಶ್ರಾವಣಿ, ಯಾವುದಾದ್ರೂ ಆ ಥರ ಕೊಟ್ಟಿದ್ದಾರೆ ಕಂದ? ಬೆಸ ಸಂಖ್ಯೆ ಮಾಡಿ ಅಂತ ಹೇಳಿದಾರಾ? ಹೇಗೆ? ಇಲ್ಲ. ಸೊ 5 ಅಂಕೆ ಅತಿ ದೊಡ್ಡ ಸಂಖ್ಯೆ ಆಪ್ಷನ್ ಇಲ್ವಾ? ಓ ಇದೆ, ಆಪ್ಷನ್ ಎ. ಥ್ಯಾಂಕ್ ಯು. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ದೊಡ್ಡ ಸಂಖ್ಯೆ ರಚನೆ ಮಾಡಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗಬೇಕು, ಚಿಕ್ಕ ಸಂಖ್ಯೆ ರಚನೆ ಮಾಡಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಬೇಕು, ಅಷ್ಟೇ. 7 ಮತ್ತು 73ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಎರಡೂ ಸಹ ಅವಿಭಾಜ್ಯ ಸಂಖ್ಯೆಗಳ? ಎರಡೂ ಸಹ ಅವಿಭಾಜ್ಯ ಸಂಖ್ಯೆಗಳು. 7 ಮಾತ್ರ ಅವಿಭಾಜ್ಯ ಸಂಖ್ಯೆ, 73 ಭಾಜ್ಯ ಸಂಖ್ಯೆನಾ? ಅಥವಾ 73 ಮಾತ್ರ ಅವಿಭಾಜ್ಯ ಸಂಖ್ಯೆ, 7 ಅವಿಭಾಜ್ಯ ಸಂಖ್ಯೆನಾ? ಅಲ್ಲ, ಕ್ಷಮಿಸಿ, 73 ಮಾತ್ರ ಅವಿಭಾಜ್ಯ ಸಂಖ್ಯೆ, 7 ಭಾಜ್ಯ ಸಂಖ್ಯವೇ? ಅಲ್ಲ, ಎರಡೂ ಭಾಜ್ಯ ಸಂಖ್ಯೆಗಳ? ಅವೆರಡೂ ಸಹ ಎಂಥ ಸಂಖ್ಯೆಗಳು? ಅವಿಭಾಜ್ಯ ಸಂಖ್ಯೆಗಳು. ಆಪ್ಷನ್ ಎ. ಎಲ್ಲಿದೆ ಸಂಖ್ಯೆ ಆಗ್ಬೇಕು. ಸಾರಿ, ಥ್ಯಾಂಕ್ ಯು. ಅವಿಭಾಜ್ಯ ಸಂಖ್ಯೆ ಆಗಿರುವಂತಹ ಸರಿ ಸಂಖ್ಯೆ ಯಾವುದು? ಕೇವಲ 2 ಮಾತ್ರ ಇರುತ್ತೆ. 3, 0, 4 ಮತ್ತು 9. 3, 0, 4 ಮತ್ತು 9 ಬಳಸಿಕೊಂಡು 5 ಅಂಕಿಯ ಗರಿಷ್ಠ ಸಂಖ್ಯೆನ ರಚಿಸಬೇಕು. ಮಕ್ಕಳೇ, ಕೊಟ್ಟಿರೋದು ಎಷ್ಟು ಅಂಕೆ? ನಾವು ಮಾಡಬೇಕಾಗಿರೋದು ಎಷ್ಟು ಅಂಕೆ ಸಂಖ್ಯೆ? 5 ಅಂಕೆ. 1, 2, 3, 4, 5 ಗರಿಷ್ಠ ಸಂಖ್ಯೆ ರಚಿಸಬೇಕು. ದೊಡ್ಡ ಸಂಖ್ಯೆನ ರಚನೆ ಮಾಡಬೇಕು. ಕೊಟ್ಟಿರೋದೇ 4 ಅಂಕೆ. ಇನ್ನೊಂದು ಅಂಕೆ ಏನು ಮಾಡೋಣ? ಒಂದು ನಿಮಿಷ. ಗರಿಷ್ಠ ಸಂಖ್ಯೆ ರಚನೆ ಮಾಡಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತೀವಿ, ಹೌದಾ? ದೊಡ್ಡ ಸಂಖ್ಯೆ ಮಾಡಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರಿಬೇಕು. ದೊಡ್ಡದು ಯಾವುದಿದೆ? 9, 4, 3, 0. ಈಗ ಒಂದು ಅಂಕೆ ಕಡಿಮೆ ಆಗ್ತದೆ. 5 ಅಂಕೆ ಸಂಖ್ಯೆ ರಚನೆ ಮಾಡಬೇಕು. ಈಗೇನು ಮಾಡಬೇಕಾಗುತ್ತೆ ನಾವು? 1 ಅಂಕೆನ ಪುನರಾವರ್ತನೆ ಮಾಡಲೇಬೇಕು. ಈ ಕೊಟ್ಟಿರುವ 4 ಅಂಕೆಗಳಲ್ಲಿ 1 ಅಂಕೆ ಮತ್ತೊಂದು ಸರಿ ಬಳಸಲೇಬೇಕು. ಆದರೆ ದೊಡ್ಡ ಸಂಖ್ಯೆ ರಚನೆ ಮಾಡಬೇಕಾದ್ರೆ ಯಾವ ಅಂಕೆನ ಪುನರಾವರ್ತನೆ ಮಾಡ್ತೇವೆ? ದೊಡ್ಡ ಅಂಕೆಯನ್ನೇ ಪುನರಾವರ್ತನೆ ಮಾಡ್ತೀವಿ. 9ನೇ ಮತ್ತೊಮ್ಮೆ ಬರಿತೇವೆ. 5 ಅಂಕೆ ದೊಡ್ಡ ಸಂಖ್ಯೆ ಆಯಿತು ಮಕ್ಕಳೇ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? 5 ಅಂಕಿಯ ಕನಿಷ್ಠ ಸಂಖ್ಯೆಯನ್ನು 5, 0, 7 ಮತ್ತು 7 ಅಂಕೆಗಳನ್ನು ಬಳಸಿಕೊಂಡು ರಚಿಸಿ. 5 ಅಂಕಿಯ ಕನಿಷ್ಠ ಸಂಖ್ಯೆ ಮಾಡಬೇಕಂತೆ. ಯಾವುದನ್ನು ಬಳಸಿ ಮಾಡಬೇಕಂತೆ? 5, 0 ಮತ್ತು 7 ಇವುಗಳನ್ನಷ್ಟೇ ಬಳಸಿ ಮಾಡಬೇಕು. ನೋಡೋಣ. 1, 2, 3, 4, 5. ಸಣ್ಣ ಸಂಖ್ಯೆ ಮಾಡಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದು 0, 5, 7. ಆದರೆ 5 ಅಂಕೆ ಸಂಖ್ಯೆ ಮಾಡಬೇಕು, ಇನ್ನೂ 2 ಸ್ಥಾನಗಳು ಖಾಲಿ ಉಳಿತವೆ. ಚಿಕ್ಕ ಸಂಖ್ಯೆ ರಚನೆ ಮಾಡಬೇಕಾದ್ರೆ ಚಿಕ್ಕ ಅಂಕೆಗಳನ್ನೇ ನಾನು ಪುನರಾವರ್ತನೆ ಮಾಡ್ತೀನಿ. ಆದರೆ ಇದು 2 ಅಂಕೆ ಸಂಖ್ಯೆ ಆಯಿತು. ನಮಗೆ ಬೇಕಾಗಿರೋದು 5 ಅಂಕೆ ಸಂಖ್ಯೆ. ಹಾಗಾಗಿ 0 ಅಲ್ಲದ ಅಂಕೆಯನ್ನು 0ಯ ಸ್ಥಾನಕ್ಕೆ ಸ್ಥಾನಪಲಟ ಮಾಡಬೇಕು. ಈ 3 ಸೊನ್ನೆಗಳು ಆ ಕಡೆ ಜರಗಲಿವೆ. ಕೊನೆಯಲ್ಲಿ 7 ಬರ್ತದೆ. ಸೊ ನಮಗೆ ಬೇಕಾಗುವ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಪ್ಷನ್ ಬಿ ಯಲ್ಲಿದೆ. ಇಷ್ಟು ಗೊತ್ತಾಗಿದೆಯಾ ಮಕ್ಕಳೇ? ಎಲ್ಲರಿಗೂ ಅರ್ಥ ಆಯ್ತಾ? ಇದು ಮಾಡೋದು ಗೊತ್ತಾಯ್ತಾ? ಭಗವಂತ ಗೊತ್ತಾಗ್ಲಿಲ್ವಾ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ. 4 ಅಂಕೆ ಸಂಖ್ಯೆಗಳು ಎಷ್ಟಿದ್ದಾವೆ? 4 ಅಂಕೆ ಸಂಖ್ಯೆಗಳು ಎಷ್ಟಿದ್ದಾವೆ ಮಕ್ಕಳೇ? 1 ಅಂಕೆ ಸಂಖ್ಯೆ ಎಷ್ಟಿರ್ತವೆ? 9. 2 ಅಂಕೆ ಸಂಖ್ಯೆ 9. 3 ಅಂಕೆ ಸಂಖ್ಯೆ 4 ಅಂಕೆ ಸಂಖ್ಯೆ ಆಪ್ಷನ್ ಡಿ ಇದಕ್ಕೆ ಸರಿ ಆಗ್ತದೆ. ಗೊತ್ತಿದೆ ಅಲ್ವಾ? ಇದು ಈ ಥರ ನೆನ್ಪಿಟ್ಕೊಳೋದು ಗೊತ್ತಿದೆ ಅಲ್ವಾ? ವೆರಿ ಗುಡ್.
ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ಮಕ್ಕಳೇ, ಬಹಳಷ್ಟು ಸಾರಿ ಹೇಳಿದ್ದೀನಿ, ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಅವಿಭಾಜ್ಯ ಸಂಖ್ಯೆಗಳು ನೆನಪಿರಬೇಕು. ಎಲ್ಲಿವರೆಗೂ? 200ರವರೆಗೆ. 200ರವರೆಗೆ ಚೆನ್ನಾಗಿ ನೋಡ್ತಾ ಇದ್ದರೆ, ದಿನಾಲು ಪ್ರತಿನಿತ್ಯ ಬರಿತಾ ಇದ್ದರೆ ಭಾಳ ಚೆನ್ನಾಗಿ ಇಂತಹ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕೆ ಸುಲಭ ಆಗ್ತದೆ. ನೀವು ಪ್ರತಿನಿತ್ಯ ಬರಿತಾ ಇಲ್ಲ, ಮಗ್ಗಿ ವರ್ಗಗಳ ಜೊತೆಗೆ ಬರಿತಾ ಇಲ್ಲ ಅಂದರೆ ನಿಮಗೆ ನೆನಪಿರೋದಿಲ್ಲ ಅದು. ಸೊ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು ಯಾವಿದ್ದಾವೆ? 2, 3, 5, 7. ಇವುಗಳ ಮೊತ್ತ ಅಂದರೆ ಏನು ಬರುತ್ತೆ ಮಕ್ಕಳೇ? 10, 17 ಅಷ್ಟೇ. ಆಪ್ಷನ್ ಸಿ. ಯಾರಿಗೆ ಅವಿಭಾಜ್ಯ ಸಂಖ್ಯೆ ಬರುತ್ತೆ ಮತ್ತು ಕೂಡಿಸೋಕ್ಕೆ ಬರ್ತದೆ ಅವರಿಗೆ ಉತ್ತರ ಖಂಡಿತ ಬರ್ತದೆ. 4, 0, 6, 9 ಮತ್ತು 7 ಬಳಸಿ ಬರೆಯಬಹುದಾದ 5 ಅಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ. ಭಾಳ ಜನ ತಪ್ಪು ಮಾಡ್ತಾರೆ. ಮೊದಲು ಅತಿ ದೊಡ್ಡ ಸಂಖ್ಯೆ ಮಾಡಬೇಕು. ಕೃತಾರ್ಥ ಚೇತನ್ಜಿ, ಮೊದಲು ಅತಿ ದೊಡ್ಡ ಸಂಖ್ಯೆ ಮಾಡೋಣ ನಾವು ಚಂದ್ರ, ಆಮೇಲೆ ಏನು ಮಾಡೋಣ? ಅದನ್ನು ಬೆಸ ಮಾಡ್ಕೊಳ್ಳೋಣ. ಆಯಿತಾ? ಕೊಟ್ಟಿರುವ ಅಂಕೆಗಳು ಯಾವಿದ್ದಾವೆ? 4, 0, 6, 9, 7. ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ಯಾವ ಕ್ರಮದಲ್ಲಿ ಬರಿತೀವಿ? ದೊಡ್ಡದ್ರಿಂದ ಚಿಕ್ಕದು, ದೊಡ್ಡದ್ರಿಂದ ಚಿಕ್ಕದು. ದೊಡ್ಡದು ಯಾವುದಿದೆ? 9, ನಂತರ 7, 6, 4, 0. ಆಯಿತು, ಇದು 5 ಅಂಕೆ ಅತಿ ದೊಡ್ಡ ಸಂಖ್ಯೆ. ಕೊಟ್ಟಿರುವ ಅಂಕೆಗಳನ್ನು ಬಳಸಿಕೊಂಡು ನಾವು ರಚಿಸಬಹುದಾದಂತಹ 5 ಅಂಕೆ ಅತಿ ದೊಡ್ಡ ಸಂಖ್ಯೆ. ಆದರೆ ಇದು ಬೆಸ ಸಂಖ್ಯೆಯೇ? ಇದು ಸರಿ ಸಂಖ್ಯೆ ಅಲ್ವಾ? ಸರಿ ಸಂಖ್ಯೆ ಅಂದಮೇಲೆ ಇಲ್ಲಿಂದ ನಾವು ಹುಡುಕ್ತಾ ಬರಬೇಕು. ಬೆಸ ಸಂಖ್ಯೆ ಇದೆಯಾ? ಇಲ್ಲ. ಬೆಸ ಸಂಖ್ಯೆ ಇದೆಯಾ? ಇಲ್ಲ. ಬೆಸ ಸಂಖ್ಯೆ ಇದೆಯಾ? ಇದೆ. ಈ ಸಂಖ್ಯೆನ ಇಲ್ಲಿ ಇಡ್ಬೇಕು ನಾವು. ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಬಂದರೆ ತಾನೇ ಆ ಸಂಪೂರ್ಣ ಸಂಖ್ಯೆ ಬೆಸ ಸಂಖ್ಯೆ ಅಂತ ಕರೆಯೋದು ನಾವು. ಹಲೋ, ಸಮ ಸಂಖ್ಯೆ ಬೆಸ ಸಂಖ್ಯೆ ನೆನಪಿದೆಯಾ? ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಬಂದರೆ ಆ ಸಂಪೂರ್ಣ ಸಂಖ್ಯೆ ಬೆಸ ಸಂಖ್ಯೆ ಆಗ್ತದೆ. ಸೊ ಹಾಗಾಗಿ ಬೆಸ ಸಂಖ್ಯೆ ತಂದು ಇಡಲೇಬೇಕು ನಾವಲ್ಲಿ, ಬೆಸ ಸಂಖ್ಯೆ ಅದನ್ನು ಮಾಡಬೇಕಂದ್ರೆ. ಈಗ ಉಳಿದಂಥ ಅಂಕೆ ಯಾವುದು? ಇದು 9 ಅಂತೂ ತನ್ನ ಸ್ಥಾನದಲ್ಲೇ ಇರ್ತದೆ. 4 ಏನಾಗ್ತದೆ? ಅಲ್ಲ, 0 ಇದ್ದಿದ್ದು ಇಲ್ಲಿ ಬರ್ತದೆ, 4 ಇಲ್ಲಿ ಜರುಗ್ತದೆ, 6 ಇಲ್ಲಿ ಜರುಗ್ತದೆ. ಸೊ ನಮಗೆ ಬೇಕಾಗುವಂತಹ ಗರಿಷ್ಠ ಬೆಸ ಸಂಖ್ಯೆ ಇದು ಮಕ್ಕಳೇ. ಆಪ್ಷನ್ ಬಿಯಲ್ಲಿ ಆ ಸಂಖ್ಯೆ ಲಭ್ಯವಿದೆ. ಅರ್ಥ ಆಯ್ತಾ ಹೇಗೆ ರಚನೆ ಮಾಡ್ತೀವಂತ? ತರಗತಿಯಲ್ಲೂ ಸಹ ನೋಡಿದ್ದೀವಿ. ಎಸ್ ಆರ್ ನೋ? ಥ್ಯಾಂಕ್ ಯು ಒನ್ಸ್ ಅಗೇನ್. 3, 5, 2, 0 ಮತ್ತು 1 ಬಳಸಿಕೊಂಡು ಬರೆಯಬಹುದಾದ ಅತಿ ಚಿಕ್ಕ ಸರಿ ಸಂಖ್ಯೆ ಯಾವುದು? ನೋಡ್ರಿ. ಚಂದನ್ ಈಗ ತಾನೇ ನಾವೇನು ಮಾಡಿದ್ವಿ? ಅತಿ ದೊಡ್ಡ ಬೆಸ ಸಂಖ್ಯೆನ ರಚನೆ ಮಾಡಿದ್ವಿ. ಅದನ್ನು ಹೇಗೆ ಮಾಡಿದ್ವಿ? ಮೊದಲು ದೊಡ್ಡ ಸಂಖ್ಯೆ ಮಾಡ್ತೀವಿ, ಆಮೇಲೆ ಬೆಸ ಸಂಖ್ಯೆ ತಾಂತೀವಿ. ಇಲ್ಲಿ ಅತಿ ಚಿಕ್ಕ ಸರಿ ಸಂಖ್ಯೆ ಮಾಡಿ ಅಂದರೆ ಏನು ಮಾಡಬೇಕು? ಮೊದಲು ಚಿಕ್ಕ ಸಂಖ್ಯೆ ಮಾಡೋಣ, ಆಮೇಲೆ ಅದನ್ನು ಸರಿ ಸಂಖ್ಯೆ ಮಾಡೋಣ. ಆಮೇಲೆ ಏನು ಮಾಡೋಣ? ಸರಿ ಸಂಖ್ಯೆ ಮಾಡೋಣ. ದೊಡ್ಡ ಸಂಖ್ಯೆ ಮಾಡೋದಲ್ಲಪ್ಪ, ಸರಿ ಸಂಖ್ಯೆ ಮಾಡೋಣ. ಅಲ್ಲಪ್ಪ, ಕೊಟ್ಟಿರುವ ಅಂಕೆಗಳನ್ನು ಅಲ್ಲಿ ಬರ್ಕೊಂಡಿದ್ದೀನಿ. ನಾವು ಈ ಅಂಕೆಗಳನ್ನು ಬಳಸಿಕೊಂಡು ನಾವು ಅತಿ ಚಿಕ್ಕ ಸಂಖ್ಯೆನ ರಚನೆ ಮಾಡಬೇಕು. ಚಿಕ್ಕ ಸಂಖ್ಯೆ ರಚನೆ ಮಾಡಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ. ಚಿಕ್ಕದು ಯಾವುದಿದೆ? 0, 1, 2, 3, 5. ಇದು ಅತಿ ಚಿಕ್ಕ ಸಂಖ್ಯೆ ಆಗ್ತದೆ. 5 ಅಂಕೆ ಅತಿ ಚಿಕ್ಕ ಸಂಖ್ಯೆನಾ? ಇಲ್ಲ. 0 ಮೊದಲು ಬರಬಾರ್ದು. 0 ಅಲ್ಲದ ಸಂಖ್ಯೆಯಿಂದ ನಾವು ಸ್ಥಾನ ಪಲ್ಲಟ ಮಾಡೋಣ. 1, 0, 2, 3, 5. ಅತಿ ಚಿಕ್ಕ 5 ಅಂಕೆ ಸಂಖ್ಯೆ ರಚನೆ ಮಾಡಿದ್ದೀವಿ. ಆದರೆ ಇದು ಸಮ ಸಂಖ್ಯೆನಾ? ಇದು ಸರಿ ಸಂಖ್ಯೆನಾ? ಇಲ್ಲ. ಸರಿ ಸಂಖ್ಯೆ ಹುಡುಕ್ತಾ ಬರೋಣ. ಇಲ್ಲಿಂದ ಬಿಡಿ ಸ್ಥಾನದಿಂದ ಸರಿ ಸಂಖ್ಯೆ ಇದೆಯಾ? ಇಲ್ಲ. ಸರಿ ಸಂಖ್ಯೆ ಇದೆಯಾ? ಇದೆ. ಇದನ್ನು ಇದರ ಜಾಗಕ್ಕೆ ಇಡೋಣ. 2 ಇಟ್ಬಿಡೋಣ. 5 ಈ ಕಡೆ ಜರುಗ್ತದೆ, 3 ಈ ಕಡೆ ಜರುಗ್ತದೆ. ಇಲ್ಲಿ ಯಾರಿದೆ? 0 ಮತ್ತು 1 ಹಾಗೆ ಇರ್ತಾರೆ. ಆಪ್ಷನ್ ಥ್ಯಾಂಕ್ ಯು ಜಿ. ಅರ್ಥ ಆಯ್ತಾರ ಹೇಗೆ ಮಾಡೋದು ಅಂತ? ಅರ್ಥ ಆಯ್ತಾರ ಮಕ್ಕಳೇ? ಕಷ್ಟ ಆಗ್ತಿದೆ ಯಾರಿಗಾದರೂ? ಗೊತ್ತಾಯ್ತಲ್ವಾ? ದೊಡ್ಡ ಸಂಖ್ಯೆ ದೊಡ್ಡ ಬೆಸ ಸಂಖ್ಯೆ ಮೊದಲು ದೊಡ್ಡ ಸಂಖ್ಯೆ ಮಾಡಿರಿ, ಆಮೇಲೆ ಬೆಸ ಮಾಡಿರಿ. ದೊಡ್ಡ ಸರಿ ಸಂಖ್ಯೆ ಮಾಡ್ಬೇಕಂದ್ರೆ ಮೊದಲು ದೊಡ್ಡ ಸಂಖ್ಯೆ ಮಾಡಿರಿ, ಆಮೇಲೆ ಅದನ್ನು ಸಮ ಸಂಖ್ಯೆ ಮಾಡಿರಿ. ಚಿಕ್ಕ ಬೆಸ ಸಂಖ್ಯೆ ಮಾಡ್ಬೇಕಂದ್ರೆ ಮೊದಲು ಚಿಕ್ಕ ಸಂಖ್ಯೆ ಮಾಡಿ, ಆಮೇಲೆ ಬೆಸ ಸಂಖ್ಯೆ ಮಾಡಿ. ಚಿಕ್ಕ ಸಮ ಸಂಖ್ಯೆ ಮಾಡಬೇಕಂದ್ರೆ ಮೊದಲು ಚಿಕ್ಕ ಸಂಖ್ಯೆ ಮಾಡಿ, ಆಮೇಲೆ ಸಮ ಸಂಖ್ಯೆ ಮಾಡಿ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು ಸಾನ್ವಿ. 2 ಅಂಕಿಯ ದೊಡ್ಡ ಸರಿ ಸಂಖ್ಯೆ ಮತ್ತು 3 ಅಂಕಿಯ ಅತಿ ಚಿಕ್ಕ ಬೆಸ ಸಂಖ್ಯೆಗಳಿಗಿರುವ ಮೊತ್ತವೆಷ್ಟು? ಮೊದಲು ನೋಡಿ, ಹೆದರಬಾರ್ದು, ಕನ್ಫ್ಯೂಸ್ ಆಗಬಾರ್ದು. ಏನಂತ ಹೇಳಿದ್ದಾರೆ? 2 ಅಂಕಿಯ ದೊಡ್ಡ ಸರಿ ಸಂಖ್ಯೆ. 2 ಅಂಕಿಯ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಯಾವುದು? 99. ನಮಗೇನು ಬೇಕಂತೆ? ಸರಿ ಸಂಖ್ಯೆ ಅಂದರೆ ಅದ್ರ ಹಿಂದ್ಗಡೆ ಸಂಖ್ಯೆ ತೊಗೊಂಬಿಡೋಣ, 98. ಮತ್ತು 3 ಅಂಕಿಯ ಅತಿ ಚಿಕ್ಕ ಬೆಸ ಸಂಖ್ಯೆ. 3 ಅಂಕಿಯ ಸಂಖ್ಯೆ ಯಾವುದು? ಅತಿ ಚಿಕ್ಕ ಸಂಖ್ಯೆ 100. ಅದಕ್ಕೆ ಬೆಸ ಸಂಖ್ಯೆ ಅಂದರೆ ಏನು ಮಾಡಬೇಕು? 101. ಕರೆಕ್ಟಾ ಮಕ್ಕಳೇ? ಸೊ 101 ಇವುಗಳಿಗಿರುವ ಮೊತ್ತವೆಷ್ಟು? 199 ಅಷ್ಟೇ. ಆಪ್ಷನ್ ಎ. ಇಷ್ಟೇ ಇದ್ದಿದ್ದು ಮಕ್ಕಳೇ ಲೆಕ್ಕ. ಹೇಮಲತಾ ಸರಿಯಾಗಿ ಕೂರ್ತೀರಾ ಪ್ಲೀಸ್? ಥ್ಯಾಂಕ್ ಯು. ಇಷ್ಟೇ ಇದ್ದಿದ್ದು ಲೆಕ್ಕ. ಈಸಿ ಇದ್ದಿದ್ದಿಲ್ವಾ? ಕಷ್ಟ ಅನಿಸ್ತದ? ಥ್ಯಾಂಕ್ ಯು. ಈ ಅಂಕೆಗಳನ್ನು ಬಳಸಿ ಬರೆಯಬಹುದಾದ ದೊಡ್ಡ ಸರಿ ಸಂಖ್ಯೆ ಯಾವುದು? ಕೊಟ್ಟಿದ್ದಾರಾ?
ಅಲ್ಲ, ಇದೊಂದು ಬೇಸಾಯ ಇದೆ ಅಷ್ಟೇ. ಇದು ಎಲಿಮಿನೇಟ್ ಮಾಡ್ತೀರಿ. ಎಲ್ಲ ಸಮ ಸಂಖ್ಯೆನೇ ಇದ್ದಾವೆ. ಚೆಕ್ ಮಾಡೋಣ. 9, 8, 6, 3, 1 ಈ ಅಂಕೆಗಳನ್ನು ಬಳಸಿಕೊಂಡು ನಾವು ಮಾಡಬಹುದಾದ ಅತಿ ದೊಡ್ಡ ಸಂಖ್ಯೆ ಅಂದರೆ, ಅಯ್ಯೋ ಅವರೇ ಕೊಟ್ಟಿದ್ದಾರೆ. ಓಹೋ, ಅವರೇ ಕೊಟ್ಬಿಟ್ಟಿದ್ದಾರಲ್ರಿ. ಭಾಳಷ್ಟು ಜನ ಆಪ್ಷನ್ ಏನೇ ಹಾಕ್ಬಿಡ್ತಾರೇನಪ್ಪ. ಹಾಂ, ಆದರೆ ತಾಯಮ್ಮ ನಮಗೆ ಬೇಕಾಗಿರೋ ದೊಡ್ಡ ಸಂಖ್ಯೆ ಎಂಥ ಸಂಖ್ಯೆ ಆಗಿರ್ಬೇಕದು? ಸರಿ ಸಂಖ್ಯೆ. ಓಕೆ, ಆ ಸ್ಟೆಪ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸಮ ಸಂಖ್ಯೆ ಇದೆಯಾ? ಸಮ ಸಂಖ್ಯೆ ಇದೆಯಾ? ಇದೆ. 6 ಅಲ್ಲಿ ಹೋಗ್ತದೆ, 1 ಈ ಕಡೆ ಬರ್ತದೆ, 3 ಈ ಕಡೆ ಬರ್ತದೆ. 9 ಮತ್ತು 8 ತಮ್ಮ ಜಾಗವನ್ನು ಎಲ್ಲೂ ಕದಲಿಸ್ತಿಲ್ಲ, ಅದು ಹಾಗೆ ಬರ್ತದೆ. ಇದು ನಮಗೆ ಬೇಕಾಗಿದ್ದಂತಹ ಸಂಖ್ಯೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಪ್ರತೀಕ್ ಗುಡ್ ಮಾರ್ನಿಂಗ್. ಪ್ರತೀಕ್ 4, 3, 1, 7. ಪ್ರತೀಕ್ 4. ಬೆಳಗ್ಗೆ ಶ್ರೀಲಕ್ಷ್ಮಿಯವ್ರು ನೋಡಿದ್ದೆ ನಾನು, ಇವಾಗ ಪ್ರತೀಕ್ ಅವ್ರನ್ನ ನೋಡ್ತಾ ಇದ್ದೇನೆ. 4, 3, 1, 7, 5 ಈ ಅಂಕೆಗಳನ್ನು ಬಳಸಿ ಬರೆಯಬಹುದಾದ ಚಿಕ್ಕ ಸರಿ ಸಂಖ್ಯೆ ಯಾವುದು? ಮೊದಲು ಚಿಕ್ಕ ಸಂಖ್ಯೆ ಮಾಡೋಣ, ಆಮೇಲೆ ಸರಿ ಸಂಖ್ಯೆ ಮಾಡೋಣ. ಚಿಕ್ಕ ಸಂಖ್ಯೆ ಮಾಡೋಣ. ಚಿಕ್ಕದ್ರಿಂದ ದೊಡ್ಡದು 1, 3, 4, 5, 7 ಇದೇ ಚಿಕ್ಕ ಸಂಖ್ಯೆ. ಚಿಕ್ಕದ್ರಿಂದ ದೊಡ್ಡದು. ಆದರೆ ಸಮ ಸಂಖ್ಯೆಯೇ ಪ್ರತೀಕ್? ಇದು ಸಮ ಸಂಖ್ಯೆಯೇ ಪ್ರತೀಕ್? ಇದು ಸಮ ಸಂಖ್ಯೆಯೇ ಪ್ರತೀಕ್? ಇದು ಸಮ ಸಂಖ್ಯೆಯೇ? ನೋ. ಸಮ ಸಂಖ್ಯೆ ಮಾಡಬೇಕಂದ್ರೆ ಸಮ ಸಂಖ್ಯೆ ಹುಡುಕ್ತಾ ಬರಬೇಕು. ಸಮ ಸಂಖ್ಯೆ ಇದೆಯಾ ಪ್ರತೀಕ್? ಇದೆ ಅಲ್ವಾ? 5 ಅನ್ನೋದೊಂದು ಸಮ ಸಂಖ್ಯೆ. ಹಾಂ, ಓಕೆ. ಅಲ್ಲಿಲ್ಲ 4 ಇದು ಸಮ ಸಂಖ್ಯೆ ಅಲ್ಲ. ಕರೆಕ್ಟ್. ಓ, ಸಮ ಸಂಖ್ಯೆ ಸಿಕ್ಕ ತಕ್ಷಣ ಅದನ್ನು ಬಿಡಿಸ್ತಾನಕ್ಕೆ ತರಬೇಕು. ಅದನ್ನು 1, 3ನ ಹಾಗೆ ಬರೋಣ. 7 ಒಂದು ಜಾಗ ಜರುಗುತ್ತೆ, 5 ತನ್ನ ಜಾಗವನ್ನು 5 ಸಹ ತನ್ನ ಜಾಗದಿಂದ ಒಂದು ಹೆಜ್ಜೆ ಮುಂದೆ ಬರ್ತದೆ. ಪ್ರತೀಕ್ ಇದರ ಉತ್ತರ ಆಪ್ಷನ್. ಓ ತಾಯಮ್ಮ, ನಿಮ್ಮ ಟ್ರಿಕ್ ಮರ್ತುಬಿಟ್ಬಿಟ್ಟೆ. ನಾನು ಪ್ರತೀಕ್ ಮಾತಾಡಿಸ್ತಿದ್ದೆ. ಸಾರಿ, ಪ್ರತೀಕ್ ಜೊತೆ ನಾನು ಮಾತಾಡ್ತಾ ಇದ್ನಲ್ಲ, ಹಾಗಾಗಿ ನಿಮ್ಮ ಯಾರ ಮಾತನ್ನು ನಾನು ಕೇಳಲಿಕ್ಕಾಗಲಿಲ್ಲ, ಕ್ಷಮಿಸ್ಬಿಡಿ. ಯಾವ 5 ಅಂಕೆಯ ದೊಡ್ಡ ಸಂಖ್ಯೆ 14ರ ಬಾಧ್ಯತೆನ ಹೊಂದಿದೆ? ಗೊತ್ತಿಲ್ಲ. ಐ ಡೋಂಟ್ ನೋ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಪ್ರತಿಯೊಂದು ಸಂಖ್ಯೆನೂ 14ರಿಂದ ಭಾಗಾಕಾರ ಮಾಡ್ತಾ ಹೊರಟ್ಬಿಡ್ತಾರೆ. ಈಗ ನಾನು ಹೇಳ್ತೀನಿ 5 ಅಂಕೆಯ ದೊಡ್ಡ ಸಂಖ್ಯೆ ಯಾವುದು? 9, 9, 9, 9, 9 ಇದೆ ತಾನೇ ಮಕ್ಕಳೇ? ಇದನ್ನು 14ರಿಂದ ಭಾಗಿಸ್ಬಿಡೋಣ. ಏನು ಬರುತ್ತೆ ನೋಡೋಣ ಬನ್ನಿ. 14 98, ಶೇಷ 1. 9 ಕೆಳ ಬರುತ್ತೆ. 14 14, ಶೇಷ 5. 9 ಕೆಳ ಬರುತ್ತೆ. 14 56, ಶೇಷ 3. 9 ಕೆಳ ಬರುತ್ತೆ. 14 28, ಶೇಷ ಅಂದರೆ ಮಕ್ಕಳೇ 11 ಜಾಸ್ತಿ ಆಯ್ತಲ್ವಾ? ಈ 11 ಇರುತ್ತೆ. 11 ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ಈ ಸಂಖ್ಯೆಗೆ, 5 ಅಂಕೆ ಗರಿಷ್ಠ ಸಂಖ್ಯೆಯಿಂದ 11 ತೆಗೆದುಬಿಟ್ರೆ ಆ ಸಂಖ್ಯೆ 14ರ ಬಾಧ್ಯತೆನ ಹೊಂದುತ್ತೆ ತಾನೇ? ಎಸ್ ಆರ್ ನೋ? ಸೊ ನಾವೇನು ಮಾಡಬೇಕಾಗತ್ತೆ? 99,999 14ರಿಂದ ಕಳೆದು ಬಿಡೋಣ. ಏನಾಗುತ್ತೆ? ಕ್ಷಮಿಸಿ, 11ರಿಂದ ಕಳೆದು ಬಿಡೋಣ. ಏನಾಗುತ್ತೆ? 99,988. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಓಹೋ, 14ರ ಬಾಧ್ಯತೆನ ಹೊಂದಬೇಕು ಅಂದರೆ ಯಾವುದಾದ್ರೂ ಬೆಸ ಸಂಖ್ಯೆ ಆಗ್ತದೆಯೇ? 14 ಸಮ ಸಂಖ್ಯೆ ಅಂದಮೇಲೆ ಅದರ ಬಾಧ್ಯತೆ ಹೊಂದಿರುವ ಸಂಖ್ಯೆಯೂ ಸಹ ಸಮ ಸಂಖ್ಯೆಯೇ ಆಗಿರಬೇಕು. ಓ, ನೀವು ಹೇಳಿದ ಪ್ರಕಾರ ಇಷ್ಟೆಲ್ಲ ಮಾಡೋದು ಅವಶ್ಯಕತೆ ಇದ್ದಿದ್ದಿಲ್ಲ. ಒಂದು ವೇಳೆ ಎಲ್ಲಾದರೂ ಇದನ್ನು 6, 4, 2 ಅಂತ ಕೊಟ್ಬಿಟ್ಟಿದ್ದಿದ್ರೆ ಅವಾಗ ಮಾಡಬೇಕಿತ್ತು. ಎಸ್ಸರ್ನೋ? ಕೊಟ್ಟಿದ್ದಿದ್ರೆ ಅಷ್ಟೇ. ಈಗ ಕೊಟ್ಟಿಲ್ಲ. ಯು ಆರ್ ಸ್ಮಾರ್ಟ್. ಕೊಟ್ಟಿದ್ದಿದ್ರೆ 3ರ ಬಾಧ್ಯತೆನ ಹೊಂದಿರುವ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಅತಿ ಚಿಕ್ಕ ಸಂಖ್ಯೆ ಯಾವುದು? 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಇದೆ 1000. ಇದು 3ರ ಬಾಧ್ಯತೆನ ಹೊಂದಬೇಕಂದ್ರೆ ಏನಿರ್ಬೇಕು ನೋಡ್ರಿ ಇದರಲ್ಲಿ? 3 3 9, ಶೇಷ 1 0 ಬರುತ್ತೆ. 3 3 9, ಶೇಷ 1 0 ಬರುತ್ತೆ. 3 3 ಮತ್ತೊಂದು ಸರಿ 9, ಶೇಷ 1, ಶೇಷ 1. ಆದರೆ ಈ 1ಕ್ಕೆ ಇನ್ನು ಎಷ್ಟು ಸೇರಿಸಿದ್ರೆ 3 ಆಗ್ಬಿಡುತ್ತೆ? 2. ಇನ್ನು 2 ಸೇರಿಸಿದ್ರೆ 3 ಆಗ್ತಿತ್ತು. ಇದು ಆವಾಗ 3ರಿಂದ ನಿಶೇಷವ ಭಾಗಾಕಾರ ಮಾಡ್ಬೋದಿತ್ತಲ್ಲ ನಾವು. ಎಸ್ ಆರ್ ನೋ? ಸೊ ಅಂದರೆ ಈ 1000ಕ್ಕೆ 4 ಅಂಕೆ ಅತಿ ಚಿಕ್ಕ ಸಂಖ್ಯೆ, ಇನ್ನೊಂದು 2 ಸೇರಿಸ್ಬಿಟ್ರೆ ಅದು 3ರಿಂದ ಭಾಗಾಕಾರ ಆಗುತ್ತೆ ಅಲ್ವಾ?
ಚೆಕ್ ಮಾಡಬೇಕಾ? ಹೌದಾ ಇಲ್ವಾ? ಇದು ಭಾಳ ಉದ್ದನೆಯ ಮೆಥಡ್ ಇದು. ಇನ್ನೊಂದು ನಮ್ಮ ವೈಷ್ಣವಿಯರು ಹೇಳಿದ ಪ್ರಕಾರ, ಸರ್ 3ರ ಬಾಧ್ಯತೆ ನಿಯಮ ಏನಿದೆ ಹೇಳ್ರಿ? ಅಂಕೆಗಳ ಮೊತ್ತ 1 ಬರುತ್ತೆ. ಇನ್ನು ಎಷ್ಟನ್ನು ಸೇರಿಸಿದ್ರೆ 3ರ ಬಾಧ್ಯತೆ ಹೊಂದುತ್ತದು? 2 ಸೇರಿಸಿದ್ರೆ 3ರ ಬಾಧ್ಯತೆ ಹೊಂದುತ್ತೆ. ಅದು 2 ಸೇರಿಸಬೇಕು. ಸೊ 4 ಅಂಕೆ ಅತ್ಯಂತ ಕನಿಷ್ಠ ಸಂಖ್ಯೆ 3ರ ಬಾಧ್ಯತೆಯನ್ನು ಹೊಂದಿರೋದಾದರೆ ಆಪ್ಷನ್ ಬಿ. ಇನ್ನೊಂದು ಮೆಥಡ್ ಮಾಡ್ಬೋದು. ಸರ್ ಇದರ ಕನಿಷ್ಠ ಸಂಖ್ಯೆ ಯಾವುದಿದೆ ಸರ್? 4 ಅಂಕೆದಿದೆ. ಇದು 3ರ ಬಾಧ್ಯತೆ ಹೊಂದಿದೆಯಾ? ಇಲ್ಲ. ಇದರ ನೆಕ್ಸ್ಟ್ ಕನಿಷ್ಠ ಯಾರಿದ್ದಾರೆ? ಇವರು. ಇದು 3ರ ಬಾಧ್ಯತೆ ಹೊಂದಿದೆಯಾ? ಅಷ್ಟೇ, ಅದೇ ಆನ್ಸರ್. ಹಾಂ ಆಪ್ಷನ್ ಏನು ಹೊಂದಿದೆಯಲ್ಲಪ್ಪ? ಹೊಂದಿದೆಯಲ್ಲ, ಆದರೆ ಕನಿಷ್ಠನ ಅದು 1002ಕ್ಕಿಂತ ಕಡಿಮೆ ಇದೆಯೇನಪ್ಪ? ಮತ್ತೇನಪ್ಪ? ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? 181. ಎಲ್ಲೋ ನೋಡ್ದಂತಿದೆಯಲ್ಲ, ಎಲ್ಲರೂ ಬರ್ತದೆ? ಯಾವುದಾದ್ರೂ ಮಗ್ಗಿಲಿ ಬರ್ತದ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. 81 ಬರ್ತದ? 99 ಅಥವಾ 27 3 ಅದೆಲ್ಲ ಬರ್ತದೆ, ಎಲ್ಲೆಲ್ಲೋ ಬರ್ತದೆ, ತೊಂದರೆ ಇಲ್ಲ. 111 3ರ ಬಾಧ್ಯತೆಯನ್ನು ಪೂರೈಸುತ್ತೆ. ಕರೆಕ್ಟಾ? 3ರ ಬಾಧ್ಯತೆಯನ್ನು ಪೂರೈಸುತ್ತೆ. 1 + 1 + 1 ಏನಾಗ್ತದೆ? 3. ಅದು 3ರ ಬಾಧ್ಯತೆಯನ್ನು ಹೊಂದಿದೆ. ಹಾಗಾಗಿ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ಭಾಜ್ಯ ಸಂಖ್ಯೆ. 119 ಎಲ್ಲ ಕೇಳಿದ್ದೀರಾ? 17 ಒಳ್ಳೆ. ಸೊ ಹಾಗಾಗಿ ಇದು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದು ಉಳಿದುದೊಂದೇ. ಇದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿಬೋದು. ಎಸ್, ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿಬೋದು. ಮಕ್ಕಳೇ, ಬಹಳ ಸರಿ ಹೇಳಿದ್ದೀನಿ. 200ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಠಪಾಠ ಮಾಡಿ ಅಂತ ಮಾಡಿಬಿಡಿ. ಕನಿಷ್ಠ 200ರವರೆಗೆ ಆಗದಿದ್ರೂ ಸಹ 50ರವರೆಗಾದರೂ ನಿಮಗೆ ನೆನಪಿರಬೇಕು. ನಿತ್ಯ 200ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯೋದ್ರಿಂದ ಬಹಳ ಚೆನ್ನಾಗಿ ನೆನಪುಳಿತದೆ. ಈ ಥರದ ಲೆಕ್ಕಗಳನ್ನು ಭಾಳ ಸುಲಭವಾಗಿ ಮಾಡ್ಬೋದು. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಿದ್ದೀವಿ. ನಂತರದ ಇನ್ನೊಂದು ತರಗತಿಯಲ್ಲಿ ಕಿರುಪರೀಕ್ಷೆ 2ರ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ನೆನಪಿಡಿ, ಇದು EGPC ಕ್ಲಾಸಸ್.